ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಿರೇಹೆಗ್ಡಾಳ್ ಗ್ರಾಮದ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಕಾಲೇಜಿನಲ್ಲಿ ಉಂಟಾಗಿರುವ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಯನ್ನು ಕಾಪಾಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಸಲ್ಲಿಸಿದೆ. ಸಮಿತಿಯು ವಿಜಯನಗರ ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ಸಲ್ಲಿಸಿದ ಮನವಿಯಲ್ಲಿ 2025-26ನೇ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಆಯ್ಕೆಯಾಗಿದ್ದ ಅರ್ಪಿತಾ ಅವರು ಮರು ನೇಮಕಾತಿಗಾಗಿ ಕೋರ್ಟ್ ಮೊರೆ ಹೋಗಿರುವುದಾಗಿ ಉಲ್ಲೇಖ ಮಾಡಲಾಗಿದೆ. ಇಲಾಖೆಯ ನಿಯಮಾನುಸಾರ ಬಾಂಡ್ ಸಲ್ಲಿಸಿ ನೇಮಕಗೊಂಡಿದ್ದು, ಪ್ರಸ್ತುತ ಕಾಯಂ ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತಿರುವ ಆರೋಪ ಕೇಳಿಬಂದಿದೆ ಎಂದು ತಿಳಿಸಿದೆ. ಅದೇ ವಸತಿ ಕಾಲೇಜಿನಲ್ಲಿ ಅರ್ಪಿತಾ ಅವರ ಪತಿ ವೀರೇಶ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕುಟುಂಬದ ಹಾಗೂ ರಾಜಕೀಯ ಪ್ರಭಾವದಿಂದ ಕಾಲೇಜಿನ ಆಡಳಿತ ವ್ಯವಸ್ಥೆ ಮೇಲೆ ಪರಿಣಾಮ ಉಂಟಾಗಿದೆ ಎಂದು ಸಮಿತಿ ಆರೋಪಿಸಿದೆ. ಇದರಿಂದ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಸ್ಸಿ ಹಾಗೂ ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆಯಾಗುತ್ತಿದೆ ಅಂತ ಮನವಿಯಲ್ಲಿ ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಮನದಲ್ಲಿ ಇಟ್ಟುಕೊಂಡು ಸಂಬಂಧಪಟ್ಟ ಸಿಬ್ಬಂದಿಯನ್ನ ಬೇರೆ ವಸತಿ ಶಾಲೆಗೆ ವರ್ಗಾವಣೆ ಮಾಡಿ ಅನುಭವ ಹೊಂದಿರುವ ಹಾಗೂ ಅರ್ಹ ಉಪನ್ಯಾಸಕರನ್ನ ನೇಮಕ ಮಾಡಬೇಕು ಅಂತ ಸಮಿತಿ ಒತ್ತಾಯ ಮಾಡಿದೆ. ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ, ಶಿಸ್ತು ಹಾಗೂ ಸಮರ್ಪಕ ನಿರ್ವಹಣೆಗಾಗಿ ಈ ಕ್ರಮ ಅಗತ್ಯವಾಗಿದೆ ಎಂದಿದೆ. ಅಲ್ಲಿ ಸೇರಿಸ್ಕೊಂಡಿಲ್ಲ, ಇಲ್ಲಿ ಕೂಡ ಸೇರಿಸ್ಕೊಂಡಿಲ್ಲ, ಅಲ್ಲಿ ಕೂಡ ನಾವು ಇಲ್ಲ ತಹಸೀಲ್ದಾರ್ ಬಂದ್ಬಿಟ್ಟು ಇವರೇ ಈ ರೀತಿ ಎತ್ತಿ ಮಾತಾಡ್ಬಿಟ್ಟು ತಹಸೀಲ್ದಾರ್ ಅಲ್ಲಿ ಬಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿಬಿಟ್ಟು ಇವ್ರ ಪಕ್ಕ ಪ್ರಭಾಕರ್ ಹೊರಗಡೆ ಕಳಿಸ್ಬಿಟ್ಟು ಸರ್ ಮಕ್ಕಳೆಲ್ಲ ಕಳಿಸ್ಬಿಟ್ಟು ಹಿಂಗೆಲ್ಲ ಇದೆ ಚಿಕ್ಕಗಳೆಲ್ಲ ಕಳಿಸಿ ಅಧಿಕಾರಿಗಳು ಕಳಿಸಿ ಪ್ರಾಬ್ಲಮ್ ಮಾಡ್ತಾರೆ. ಅಲ್ಲಿ ಲೋಕಲ್ ಇರತಕ್ಕಂಥ MLA ಸಾಹೇಬರು ಅಲ್ಲಿ ವಿಸಿಟ್ ಕೊಡಿಸ್ತಾರೆ, ಯಾಕೆ ಮುಂದೆ ಆಯ್ತು ಏನಿಲ್ಲ ಅಂತ. ಅವರೇನಂತಂದ್ರೆ ಈಗ ಕಿತ್ತೂರಾಣಿ ಚೆನ್ನಮ್ಮ ಬಂದಾಗಲಿಲ್ಲ ಆ ನೋಟಿಸ್ಕೊಂಡು ಭಾಳ ನೀಟಾಗಿ ಹಚ್ಕಟ್ಟಾಗಿ ನಡೀತಾರೆ ಸರ್. ಅಂದ್ರೆ ಅಲ್ಲಿ ಒಂದು ನಸಿ ಮಾಡಬೇಕು, ಕಪ್ ಚಿಕ್ಕಿ ತರಬೇಕು ಅಲ್ಲಿ ಅಂತ ಅವ್ರದ್ದು ಒಂದು ಸರ್. ಹಾಗಾಗಿ ಮತ್ತೀಗ ಅವ್ರೇನು ಇರ್ತಕ್ಕಂಥ ಮ್ಯಾಂಡೇಟರಿ ಮಕ್ಕಳು ಅವ್ರೇನಂತ ಸರ್ ವರ್ಷಕ್ಕೊಂದ್ಸರಿ ನೀವು ಜಮ ಕರಿಬೇಕಾದ್ರೆ ಒಂದು ಅಗ್ರಿಮೆಂಟ್ ಮಾಡಿರ್ತಾರೆ ಸರ್ ಬಾಂಡ್ನಲ್ಲಿ. ಏನು ಮಾಡಿರ್ತಾರೆ ಅಂತಂದ್ರೆ ವರ್ಷಕ್ಕೆ ಬಾಂಡ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ಈಗ ಅವ್ರಿಗೆ 4 ತಿಂಗಳ 3.5 ತಿಂಗಳು 4 ತಿಂಗಳಾಗಿ ಸರ್ ಅಲ್ಲಿದ್ದು. ಮತ್ತೆ ಅದ್ರ ಒಳಗೆ ಹೋಗ್ಬಿಟ್ಟು ಯಾಕಂದ್ರೆ ಕೇಳಿ ಹೋಗ್ಬಿಟ್ಟು ಅಲ್ಲಿ ಕೋರ್ಟ್ ಕೊಟ್ಟಿದ್ದಾರೆ ಶಿಸ್ತು ಹಾಗೂ ಸಮರ್ಪಕ ನಿರ್ವಹಣೆಗಾಗಿ ಈ ಕ್ರಮ ಅಗತ್ಯವಾಗಿದೆ ಎಂದು ಹೇಳಿದೆ. ಜಿಲ್ಲಾ ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಸತ್ಯಾಸತ್ಯತೆ ಪರಿಶೀಲಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ನ್ಯಾಯಸಮ್ಮತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯಲ್ಲಿ ಆಗ್ರಹ ಮಾಡಲಾಗಿದೆ. 4 ದಿನದ ಒಳಗೆ ಸಮಸ್ಯೆಗೆ ಸ್ಪಂದನೆ ದೊರೆಯದಿದ್ದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರನ್ನ ಒಳಗೊಂಡು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಕಾಲೇಜಿನ ಮುಂಭಾಗದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಸಮಿತಿ ಎಚ್ಚರಿಕೆ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಸಂಚಾಲಕರು ಆದ ಕಂದಗಲ ಪರಶುರಾಮ್, ಯಡ್ರಾಮನಹಳ್ಳಿ ಮರಿಯಪ್ಪ, ಕೆಚ್ಚಿನಬಂಡಿ ದುರುಗಪ್ಪ, ದುರ್ಗಪ್ಪ, ಅಂಗರಾಜ್, ಶಿವಾನಂದನಗರ ತಾಲೂಕು ಸಂಘಟನಾ ಸಂಚಾಲಕರು ಆದ ಫಕೀರಪ್ಪ ಕಡಲಬಾಳು, ಎಚ್ ಮರಿಯಪ್ಪ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿಗೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.